ನಿನ್ನೆ ಬಿಗ್ ಬಾಸ್ ಕೊಟ್ಟಿರುವಂಥ ಟಾಸ್ಕ್ನ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಮೊದಲನೇ ಟಾಸ್ಕ್ ಬಂದು ಕಾವ್ಯನ ಅಳಿಸೋದು, ಸೆಕೆಂಡ್ ಟಾಸ್ಕ್ ಬಂದು ಕಿಚ್ಚನ ಚಪ್ಪಾಳೆ ಫೋಟೋಗಳನ್ನು ತಗೊಂಡೋಗಿ ಸ್ಟೋರ್ ರೂಮ್ದಲ್ಲಿ ಇಡೋದು. ಈಗ ಮೊದಲನೇ ಟಾಸ್ಕ್ ಬಗ್ಗೆ ವಿಚಾರ ನಾವು ಮಾತಾಡಬೇಕಾದ್ರೆ ಗಿಲ್ಲಿ ಕಾವ್ಯನ ಸಿಕ್ಕಾಪಟ್ಟೆ ರೇಗಿಸಿ ಮಾತುಗಳಿಂದ ಅವಳಿಗೆ ನೋವು ಮಾಡಿ ಅಳಿಸ್ತಾನೆ. ಸೊ ಆ ಪಾಯಿಂಟಲ್ಲಿ ಮೊದಲನೇ ಟಾಸ್ಕ್ ಅವ್ರು ಕಂಪ್ಲೀಟ್ ಮಾಡ್ತಾರೆ. ಯಾಕಂತಂದರೆ ಕಾವ್ಯ ಹೋಗಿ ಸ್ಪಂದನ ಹತ್ರ ಗಿಲ್ಲಿ ಮಾತಾಡೋದ್ ಬಗ್ಗೆ ಹೇಳ್ಕೊಂಡು ಅಲ್ಲಿ ಅಳ್ತಾರೆ. ಸೊ ಅಲ್ಲಿ ಬಿಗ್ ಬಾಸ್ ಕೊಟ್ಟಿರುವಂಥ ಮೊದಲನೇ ಟಾಸ್ಕ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಅಷ್ಟೇ ಅಲ್ಲದೆ ಸ್ಪಂದನಾಗೆ ಮತ್ತೆ ಕಾವ್ಯಗೆ ಆಕ್ಚುಲಿ ಇದು ಅವರಿಬ್ಬರಿಗೂ ಗಿಲ್ಲಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದೇನೋ, ಅದಕ್ಕೆ ಅವನು ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಕೂಡ ಅವರು ಡೌಟ್ ವ್ಯಕ್ತಪಡಿಸ್ತಾರೆ. ಆದರೆ ಕನ್ಫರ್ಮೇಶನ್ ಇರಂಗಿಲ್ಲ. ಆ ಕನ್ಫರ್ಮೇಶನ್ಗೋಸ್ಕರ ಸ್ಪಂದನೂ ಕೇಳ್ತಾಳೆ ಗಿಲ್ಲಿ ಹತ್ರ, ನಿನಗೇನಾದ್ರೂ ಟಾಸ್ಕ್ ಕೊಟ್ಟಿದಾರ, ಮತ್ತೆ ಈ ಥರ ಯಾಕೆ ರೇಗಿಸ್ತಾ ಇದೆಯಾ ಕಾವ್ಯನ ಅಂತ ಹೇಳಿ. ಆದರೆ ಗಿಲ್ಲಿ ಒಪ್ಕೊಳ್ಳಲ್ಲ. ಅವಳು ಕಾವ್ಯನ ನಾಮಿನೇಟ್ ಮಾಡಿದಲ್ಲ, ಅದಕ್ಕೆ ನಾನು ಅವಳನ್ನ ರೇಗಿಸ್ತಾ ಇದ್ದೀನಿ, ನಾನೇನು ತಪ್ಪು ಮಾಡೀನಿ ಅಂತೇಳಿ ನನ್ನ ನಾಮಿನೇಟ್ ಮಾಡಿದಲ್ಲ ಅಂತ ಹೇಳಿ ಗಿಲ್ಲಿ ಸ್ಪಂದನಾಗ ಹೇಳ್ತಾನೆ. ಅಷ್ಟೇ ಅಲ್ಲದೆ ಕಾವ್ಯ ಕೂಡ ಸ್ಪಂದನ ಹತ್ರ ಹೇಳ್ತಾರೆ ಏನಂತಂದ್ರೆ, ಗಿಲ್ಲಿ ಈ ಥರ ನಿಜವಾಗ್ಲೂ ಮಾತಾಡೋದು ನನಗೆ ಶಾಕ್ ಅನಿಸ್ತಿದೆ. ಅವನ ವರ್ತನೆ ನಿಜವಾಗ್ಲೂ ಭಾಳ ಚೇಂಜ್ ಅನಿಸ್ತಾ ಇದೆ ನನಗೆ. ಈ ಥರ ಅವನು ಯಾವಾಗಲೂ ಮಾತಾಡೋವನಲ್ಲ, ಯಾಕೆ ಈ ಥರ ಮಾತಾಡ್ತಾ ಇದ್ದಾನೆ ಗೊತ್ತಾಗ್ತಿಲ್ಲ, ಏನಾದರೂ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದನ ಅಂತ ಹೇಳಿ ಕಾವ್ಯ ಕೂಡ ಸ್ಪಂದನಾಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಅವರಿಬ್ಬರು ಅಶ್ವಿನಿ ಆ್ಯಂಡ್ ಗಿಲ್ಲಿ ಯಾವಾಗ ಆಕ್ಟಿವಿಟಿ ರೂಮ್ದಿಂದ ಹೊರಗಡೆ ಬಂದಿದ್ದಾರೆ ಅವಾಗಿಂದನೇ ಅವರು ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ಹೇಳಿ ಕೂಡ ಕಾವ್ಯ ಅಂಡ್ ಸ್ಪಂದನ ಡಿಸ್ಕಸ್ ಮಾಡ್ತಾರೆ. ಅದೇ ಟೈಮ್ದಲ್ಲೇ ಅವನು ಕಾವ್ಯ ಮಾತಾಡಿದ್ದ ಮಾತುಗಳನ್ನ ನೆನೆಸ್ಕೊಂಡು ಕಾವ್ಯ ಸಿಕ್ಕಾಪಟ್ಟೆ ಅಳ್ತಾಳೆ ಆ್ಯಕ್ಚುಲಿ. ಸೊ ಈ ವಿಧವಾಗಿ ಫಸ್ಟ್ ಟಾಸ್ಕ್ ಅನ್ನೋದು ಗಿಲ್ಲಿ ಆ್ಯಂಡ್ ಅಶ್ವಿನಿ ಕಂಪ್ಲೀಟ್ ಮಾಡಿ ಸಕ್ಸಸ್ ಆಗ್ತಾರೆ. ಇದೇ ಥರ ಇನ್ನು ಎರಡನೇ ಟಾಸ್ಕ್ ಅಂತಂದರೆ ಕಿಚ್ಚನ ಚಪ್ಪಾಳೆ ಫೋಟೋಗಳನ್ನು ಸ್ಟೋರ್ ರೂಮ್ದಲ್ಲಿ ಇಡೋದು. ಸೊ ಎಲ್ಲರೂ ಹೊರಗಿದ್ದಾಗ ಲೈಟ್ಸ್ ಆಫ್ ಮಾಡಿದಾಗ ಗಿಲ್ಲಿ ಆ್ಯಂಡ್ ಅಶ್ವಿನಿ ಹೊರಗಿದ್ಕೊಂಡು ಅಶ್ವಿನಿ ಡೋರ್ ಹತ್ತಿರ ಇರ್ತಾರ, ಗಿಲ್ಲಿನ ಫೋಟೋಗಳನ್ನ ತೆಗೆದು ಸ್ಟೋರ್ ರೂಮ್ದಲ್ಲಿ ಇಡು ಅಂತ ಹೇಳ್ತಾರೆ. ಸೊ ಅದಕ್ಕೆ ತಕ್ಕಂಗೆ ರಕ್ಷಿತಾ ಫೋಟೋನ ಬಿಟ್ಟು ಉಳಿದಿದ್ದ ಎಲ್ಲ ಫೋಟೋಗಳನ್ನು ಕಾವ್ಯ ಸ್ಟೋರ್ ರೂಮ್ದಲ್ಲಿ ಗಿಲ್ಲಿ ಸ್ಟೋರ್ ರೂಮ್ದಲ್ಲಿ ಇಡ್ತಾರೆ. ಇಲ್ಲಿಗೆ ಎರಡನೇ ಟಾಸ್ಕ್ ಕೂಡ ಅವರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಆದರೆ ಕಿಚ್ಚನ ಚಪ್ಪಲೆ ಫೋಟೋಸ್ ಇಲ್ಲ ಅಂತೇಳಿ ಫಸ್ಟ್ ಕಂಡುಹಿಡಿದದ್ದು ಮಾತ್ರ ಸ್ಪಂದನ ಅಂತ ಹೇಳಬೇಕು. ಅಶ್ವಿನ್ ಜೊತೆ ಮಾತಾಡುವಾಗ ಸಡನ್ ಆಗಿ ಆ ಸೈಡ್ ನೋಡಿದಾಗ ಸ್ಪಂದನ ಅವರು ಅದನ್ನು ನೋಡ್ತಾರ, ಫೋಟೋಗಳು ಯಾರೋ ತೆಗೆದಿಟ್ಟಾರ ಅಂತ ಹೇಳಿ. ನಿಜವಾಗ್ಲೂ ಇದು ಬಹಳ ದೊಡ್ಡ ತಪ್ಪು. ಯಾಕಂದ್ರೆ ಕಿಚ್ಚನ ಚಪ್ಪಲೆ ಸುದೀಪ್ ಅವರು ಕೊಟ್ಟಂತ ಕಿಚ್ಚನ ಚಪ್ಪಲೆ ಫೋಟೋಸ್ಗಳವು, ಅವನು ತೆಗೆದಿಟ್ಟರೆ ನಿಜವಾಗ್ಲೂ ಸೀರಿಯಸ್ ಆಗ್ತಾರೆ ಕಿಚ್ಚ ಸುದೀಪ್ ಅವರು ಅಂತ ಹೇಳಿ ಹೇಳ್ತಾರೆ ಸ್ಪಂದನ ಅಶ್ವಿನಿ ಅವ್ರ ಹತ್ರ. ಸೊ ಇದನ್ನ ಹೊರಗಿದ್ದಂಥ ಎಲ್ಲ ಕಂಟೆಸ್ಟ್ಗಳಿಗೆ ಸ್ಪಂದನನೇ ಹೇಳ್ತಾಳೆ, ಈ ಥರ ಕಿಚ್ಚನ ಚಪ್ಪಲಿ ಫೋಟೋಸ್ ಯಾರೋ ತೆಗೆದು ಹಾಕಿದಾರ ಅಂತ ಹೇಳಿ. ಸೊ ಹೊರಗಿನವರೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಚೈತ್ರ ಎಲ್ಲರೂ ಕೂಡ ಗಿಲ್ಲಿ ಮೇಲೆ ಡೌಟ್ ಪಡ್ತಾರೆ. ಗಿಲ್ಲಿ ಇದ್ಕೊಂಡು ರಕ್ಷಿತಾ ಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಾನೆ, ರಕ್ಷಿತಾ ಅಂಡ್ ಸ್ಪಂದನ ಮೇಲೆ. ಬಟ್ ಎಲ್ಲರಿಗೂ ಡೌಟ್ ಬರೋದು ಮಾತ್ರ ಗಿಲ್ಲಿ ಮೇಲೆ. ಸೊ ಗಿಲ್ಲಿಗೆ ಹೇಳ್ತಾ, ಬಟ್ ಚೈತ್ರ ಒಂದು ಅನಾಲಿಸಿಸ್ ಮಾಡ್ತಾರೆ ಇಲ್ಲಿ. ಸುದೀಪ್ ಅವರು ಕೊಟ್ಟಂತ ಕಿಚನ್ ಚಪ್ಪಲ ಬಗ್ಗೆ ಗಿಲ್ಲಿ ಈ ತರ ಕಾಮಿಡಿ ಮಾಡೋದಿಲ್ಲ, ನಿಜವಾಗ್ಲೂ ಇದು ಬೇರೆ ಯಾರು ಮಾಡಿದಾರೋ ಗೊತ್ತಾಗ್ತಿಲ್ಲ ಅಂತ ಹೇಳಿ ಚೈತ್ರ ಹೇಳ್ತಾರೆ ಒಂದೊಂದು ಪಾಯಿಂಟ್ದಲ್ಲಿ. ಆದರೆ ಅಶ್ವಿನಿ ಇದನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಏನಂತ, ಇದು ನಮ್ಮವರೇ ಯಾಕೆ ತೆಗ್ದಾರ ಅಂತ ನೀವು ಅನ್ಕೊಂಡಿದ್ರಿ, ಬಿಗ್ ಬಾಸ್ ಟೀಮ್ನವರೇ ಯಾರನ್ನ ತೆಗೆದಿರ್ಬೋದಲ್ಲ ಅಂತ ಹೇಳಿ ಇದನ್ನ ತಿರುಚಲಿಕ್ಕೆ ಟ್ರೈ ಮಾಡ್ತಾರ, ಕನ್ಫ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರ ಉಳ್ಕಿದ್ದ ಕಂಟೆಸ್ಟೆಂಟ್ಸ್ ಜೊತೆ. ಆದರೆ ಎಲ್ಲರಿಗೂ ಏನ್ ಡೌಟ್ ಬರುತ್ತೆ ಅಂತಂದ್ರೆ ಗಿಲ್ಲಿನೇ ತೆಗೆದಿಟ್ಟಿದಾನ ಅಂತ ಹೇಳಿ ಕೆಲವರು ಡೌಟ್ ರೈಸ್ ಮಾಡ್ತಾರ. ಆದರೆ ಇದು ನಿಜವಾಗ್ಲೂ ಗಿಲ್ಲಿ ಅಂಡ್ ಅಶ್ವಿನಿಗೆ ಕೊಟ್ಟಂತ ಟಾಸ್ಕ್ ಅಂತ ಹೇಳಿ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದವರು ಮಾತ್ರ ಚೈತ್ರ ಅಂಡ್ ರಜತ್. ಇವರಿಬ್ರು ಡಿಸ್ಕಷನ್ ಮಾಡುವಾಗ ಗಿಲ್ಲಿ ಅಂಡ್ ಅಶ್ವಿನಿ ಯಾವಾಗ ಆಕ್ಟಿವಿಟಿ ರೂಮ್ದಿಂದ ಹೊರಗೆ ಬಂದಿರ್ತಾರೋ ಅವಾಗೇ ಅವ್ರಿಗೆ ಟಾಸ್ಕ್ ಕೊಟ್ಟಿದಾರ ಅಂತ ಹೇಳಿ ರಜತ್ ಹೇಳ್ತಾರೆ. ಆದರೆ ಚೈತ್ರ ಅವರು ಅಲ್ಲಿ ಒಳಗಡೆ ಇದ್ದಿದ್ದನ್ನ ನಮ್ಮೆಲ್ಲರಿಗೂ ತೋರಿಸಿದಾರಲ್ಲ ಅಂತ ಹೇಳಿ ಚೈತ್ರ ಡೌಟ್ ರೈಸ್ ಮಾಡಿದಾಗ ಅವರು ಅಲ್ಲಿ ನಮಗೆ ಟಿವಿದಲ್ಲಿ ತೋರಿಸುವಾಗ ಯಾವಾಗ ಆ ಶೋ ಎಂಡ್ ಆಯಿತು ಅವರು ಇಮಿಡಿಯೇಟ್ಲಿ ಹೊರಗೆ ಬಂದಿಲ್ಲ ಆ ಆಕ್ಟಿವಿಟಿ ರೂಮ್ದಿಂದ.
ಅಲ್ಲೇ ಇದ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವರು ಬಂದಿದ್ದಾರೆ ಅಂತೇಳಿ ರಜತ್ ಅವರು ಹೇಳ್ತಾರೆ. ಕರೆಕ್ಟಾಗಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈ ಅನಾಲಿಸಿಸ್ ನಿಜವಾಗ್ಲೂ ಕರೆಕ್ಟಾಗಿ ಐತೆ. ಈ ಟಾಸ್ಕ್ಗಳನ್ನ ಎದಕ್ಕೆ ಕೊಟ್ಟರೆ ಅನ್ನೋದು ಕೂಡ ರಜಿತ್ ಅವರು ಅಂಡ್ ಚೈತ್ರ ಇದು ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ತಾರೆ. ಇದು ಕ್ಯಾಪ್ಟನ್ಸಿ ಕಂಟೆಂಡರ್ ಡೈರೆಕ್ಟ್ ಆಗಿ ಆಗ್ಲಿಕ್ಕೆ ಈ ಟಾಸ್ಕ್ ಅವರು ಈ ಸೀಕ್ರೆಟ್ ಟಾಸ್ಕ್ ವಿಲನ್ ಇವರಿಬ್ರಿಗೂ ಕೊಟ್ಟಿದ್ದಾರೆ ಅಂತೇಳಿ ರಜತ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಕ್ಲೂನ ಹಿಡ್ಕೊಂಡು ರಜತ್ ಅಂಡ್ ಚೈತ್ರ ಇಬ್ರು ಹೋಗಿ ಗಿಲ್ಲಿ ಹತ್ರ ಪ್ರಮಾಣ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಗಿಲ್ಲಿ ಅದನ್ನ ಏಮಾರಿಸಿ ಅದು ಪ್ರಮಾಣ ವಚನ ದೇವ್ರ ಮುಂದೆ ಮಾಡೋದಿಲ್ಲ. ಸೊ ಹೀಗಾಗಿ ಇವರಿಬ್ಬರು ಅಶ್ವಿನಿ ಅಂಡ್ ಗಿಲ್ಲಿ ಈ 2 ಟಾಸ್ಕ್ಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇನ್ನು ವಿಲನ್ ಅನೌನ್ಸ್ ಮಾಡೋದೊಂದು ಬಾಕಿ ಇದೆ. ವಿಲನ್ ಅನೌನ್ಸ್ ಮಾಡಿದ್ರೆ ಇವರಿಬ್ಬರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ನಾಮಿನೇಟ್ ಆಗ್ತಾರೆ. ಕ್ಯಾಪ್ಟನ್ ಟಾಸ್ಕ್ಗೆ ನಾಮಿನೇಟ್ ಆಗ್ತಾರೆ. ಅಷ್ಟೇ ಅಲ್ಲದೆ ಇದು ನಿಜವಾಗ್ಲೂ ಟಾಸ್ಕ್ ಅಂತ ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತಾದ್ಮೇಲೆ ಕಾವ್ಯ ಗಿಲ್ಲಿ ಜೊತೆ ಹೇಗೆ ವರ್ತಿಸ್ತಲ್ಲ ಅನ್ನೋದು ಇಲ್ಲಿ ಒಂದು ಕ್ವಶನ್ ಆಗಿದೆ. ಯಾಕಂತಂದ್ರೆ ಕಾವ್ಯ ನಿಜವಾಗ್ಲೂ ಬಹಳ ಬೇಜಾರಾಗಿದ್ದಾಳೆ. ಗಿಲ್ಲಿ ಮೇಲೆ ಯಾವ ತರ ರಿಯಾಕ್ಟ್ ಆಗ್ತಲ್ಲ ಅನ್ನೋದು ಒಂದು ಕುತೂಹಲ ಮೂಡಿಸಿದೆ. ಆದರೆ ನನ್ನ ಅನಿಸಿಕೆ ಪ್ರಕಾರ ಕಾವ್ಯ ಇದನ್ನ ಕೇಳಿ ನಗ್ತಲ್ಲ ಅಷ್ಟೇ, ಸೀರಿಯಸ್ ಅಂತೂ ಆಗೋದಿಲ್ಲ. ಏನ್ ಡೌ ಮಾಡಿದೆಯಲ್ಲೋ ಗಿಲ್ಲಿ ಅಂತ ಹೇಳಿ ಗಿಲ್ಲಿನ ಕಾಮಿಡಿಯಾಗಿ ಮಾತಾಡ್ಬೋದು ಅಂತ ನನಗೆ ಅನಿಸ್ತಿದೆ. ಇದೇನು ಸೀರಿಯಸ್ ತಗೊಳ್ಳಲ್ಲ ಕಾವ್ಯ, ನನಗೆ ಗೊತ್ತಿದೆ ಅಂತ ಹೇಳ್ಬೋದಷ್ಟೇ. ನೀನು ಟಾಸ್ಕ್ ಮಾಡ್ತಿದ್ದೆ ಅಂತ ಗೊತ್ತಿದೆ, ಆದರೆ ನೀನು ಎಷ್ಟು ಸಲ ಕೇಳಿದ್ರೆ ಹೇಳಿಲ್ಲಲ್ಲ, ಅದಕ್ಕೆ ನನಗೆ ಡೌಟ್ ಬಂತು ನಿಜವಾಗ್ಲೂ ಮಾತಾಡ್ತಿದ್ದೆ ಅಂತ ಹೇಳಿ. ಈಗ ನನಗೆ ಕನ್ಫರ್ಮೇಷನ್ ಆಯ್ತು ನೋಡಿ, ನನ್ನ ಡೌಟು ನಾನು ಸುಮ್ಮನೆ ಹತ್ತಿದೆ ಅಂತ ಹೇಳಿ ಅವಳು ಪಶ್ಚಾತ್ತಾಪ ಪಡೋದಂತ ಗ್ಯಾರಂಟಿ.